ನಮಸ್ಕಾರ. ಅಶ್ವವೇಗ ನ್ಯೂಸ್ನ ವಿಶೇಷವಾದ ಕಾರ್ಯಕ್ರಮ ಲಾ ಅಂಡ್ ಆರ್ಡರ್ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವಂತಹ ನಗರ. ಬೆಂಗಳೂರು ಅಂದಾಕ್ಷಣ ಯಾರಿಗೆ ಯಾವ್ಯಾವ ವಿಚಾರ ನೆನಪಿಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಬೆಂಗಳೂರಿನ ಟ್ರಾಫಿಕ್ ವಿಚಾರ ಅಂತೂ ನೆನಪಿಗೆ ಬಂದೇ ಬರುತ್ತೆ. ಇಂಥ ಬೆಂಗಳೂರಿನ ದಕ್ಷಿಣ ವಿಭಾಗದ ಟ್ರಾಫಿಕ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಕಚೇರಿ ಬೆಂಗಳೂರಿನ ಮೈಕೋ ಲೇಔಟ್ ಪೊಲೀಸ್ ಠಾಣೆಯ ಮೇಲ್ಭಾಗದಲ್ಲಿದೆ. ಇಲ್ಲಿ ಡಿಸಿಪಿ ಆಗಿ ಕೆಲಸವನ್ನ ಮಾಡ್ತಾ ಇರುವಂತವರು ಯುವ IPS ಅಧಿಕಾರಿ ಶಿವಪ್ರಕಾಶ್ ದೇವರಾಜು. ಅವರ ಮಾತುಗಳು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಬಹುದು. ಹಾಗೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಟ್ರಾಫಿಕ್ ವಿಚಾರವಾಗಿ ಏನೆಲ್ಲ ಬೆಳವಣಿಗೆಗಳು ನಡೀತಾ ಇದೆ ಅನ್ನೋದನ್ನ ಮಾತನಾಡ್ತಾ ಹೋಗೋಣ. ನಿಮ್ಮೆಲ್ಲರಿಗೂ ಕೂಡ ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರವನ್ನ ಹ್ಯಾಂಡಲ್ ಮಾಡ್ತಾ ಇರುವಂತಹ ಶಿವಪ್ರಕಾಶ್ ದೇವರಾಜ್ ಅವರಿದ್ದಾರೆ. ಅವ್ರ ಜೊತೆಗೆ ನಾವು ಮಾತನಾಡ್ತಾ ಹೋಗೋಣ. ಅವರೊಬ್ಬ ಯುವ IPS ಅಧಿಕಾರಿ. ಅವರ ಜೀವನ ನಮ್ಮೆಲ್ಲರಿಗೂ ಕೂಡ ಒಂದಿಷ್ಟು ಸ್ಫೂರ್ತಿ ಆಗ್ತಾ ಹೋಗ್ಬಹುದು. ಹಾಗೆ ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರದಲ್ಲಿ ಯಾವ್ಯಾವ ರೀತಿಯಾದಂತಹ ಬದಲಾವಣೆಗಳಾಗ್ತಿದ್ದಾವೆ ಎಲ್ಲವನ್ನು ಕೂಡ ಮಾತನಾಡ್ತಾ ಹೋಗೋಣ. ಲಾ ಅಂಡ್ ಆರ್ಡರ್ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಸರ್. ಪೊಲೀಸ್ ಅಧಿಕಾರಿಯಾಗಿ ಜೀವನ ಯಾವ ರೀತಿಯಾಗಿ ಸಾಗ್ತಾ ಇದೆ ಸರ್? ಚೆನ್ನಾಗಿದೆ. ಈಗ ಆಲ್ಮೋಸ್ಟ್ ನಾನು 2014 ಬ್ಯಾಚು. ಸೊ ಏನು ಆಲ್ಮೋಸ್ಟ್ 10 ವರ್ಷ ಆಗಿದೆ ಸರ್ವಿಸ್ ಬಂದು. ಸೊ ಅಭ್ಯಾಸ ಆಗಿಬಿಟ್ಟಿದೆ, ಎಲ್ಲ ಪೋಸ್ಟಿಂಗ್ಸ್ ಮಾಡಿದ್ದೀವಿ. ಸೊ ಚೆನ್ನಾಗಿದೆ. ಹೇಗೆ ಸರ್ ಈ IPS ಅನ್ನೋದನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮೊದಲಿಗೆ ಆಸೆ ಹುಟ್ಟಿದ್ದು ಯಾವ ರೀತಿಯಾಗಿ? ಸೊ ನಾನು ಓದಿದ್ದು BTech ಕಂಪ್ಯೂಟರ್ ಸೈನ್ಸ್, ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೂಡ ಕೆಲಸ ಮಾಡಿದ್ದೇನೆ. ಆದ ನಂತರ ಮೊದಲಿನಿಂದ ನಾನು ಸಿವಿಲ್ ಸರ್ವಿಸಸ್ ಸೈಡ್ ಬರಬೇಕು ಅಂತ ಇದ್ದಿತ್ತು. ಆದರೆ ಸ್ವಲ್ಪ BTech MTech ಮಾಡಿ ಆದಮೇಲೆ ಆದ ನಂತರ ಸ್ವಲ್ಪ ವರ್ಷ ಕೆಲಸ ಮಾಡಿ ಆದ ನಂತರ ಎಕ್ಸಾಮ್ ಬರೆದಿದ್ದೆ. ಸೊ ಮೊದಲಿನಿಂದ ಇತ್ತು ಸಿವಿಲ್ ಸರ್ವಿಸಸ್ ಯಾವುದು ಒಂದು ಆಗಬೇಕು ಅಂತ. ಸೊ ಆ ಪ್ಲ್ಯಾನಿಂದ ನಾವು IPS ಆಗಿದ್ದೀವಿ. ನೀವು ತೆಲಂಗಾಣದ ವಾರಂಗಲ್ ಮೂಲದವರು. ಆ ವಾರಂಗಲ್ನಿಂದ ಬೆಂಗಳೂರಿನ ದಕ್ಷಿಣ ವಿಭಾಗದ ಸಂಚಾರ ವಿಭಾಗದ DCP ಆಗಿ ಕೆಲಸವನ್ನು ಮಾಡ್ತಿದ್ದೀರಾ. ಅಲ್ಲಿಂದ ಇಲ್ಲಿಯವರೆಗೆ ಪಯಣ ಯಾವ ರೀತಿಯಾಗಿ ಸಾಗಿದೆ ಸರ್? ಸೊ ನಾನು ಹುಟ್ಟಿದ್ದು ಬೆಳೆದಿದ್ದೆಲ್ಲ ವಾರಂಗಲ್. ಬಟ್ ನಮ್ಮ ತಂದೆಯವರ ಗ್ರಾಮ ವಾರಂಗಲಿಂದ ಒಂದು 30 ಕಿಲೋಮೀಟರು, ಪರ್ಕಾಲ್ ಹತ್ತಿರ ಪೆದಕೊಡಪಾಕ ಅಂತ ಒಂದು ಗ್ರಾಮ. ಆದಮೇಲೆ ನಾನು ಸ್ಕೂಲಿಂಗ್ ಎಲ್ಲ ವಾರಂಗಲಲ್ಲೇ ಓದಿದ್ದೆ. ನಾನು ಅದ ನಂತರ BTech ನಾನು ಹೈದರಾಬಾದಲ್ಲಿ ಓದಿದ್ದೆ. MTech IIT ಮದ್ರಾಸಲ್ಲಿ ಓದಿದ್ದೇನೆ. ಆದ ನಂತರ ಸಾಫ್ಟ್ವೇರಲ್ಲಿ ಕೆಲಸ ಮಾಡಿದೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಪುಣೆಯಲ್ಲಿ ಮತ್ತು ಹೈದರಾಬಾದಲ್ಲಿ ಕೆಲಸ ಮಾಡಿದೆ. ಆದ ನಂತರ 2011ರಲ್ಲಿ ಫಸ್ಟ್ ಟೈಮ್ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಬರೆದಿದ್ದೀನಿ. ಆವಾಗ IRS-IT ಬಂದಿದ್ದೆ, ರೆವೆನ್ಯೂ ಸರ್ವಿಸ್, ಇನ್ಕಮ್ ಟ್ಯಾಕ್ಸ್. ಮತ್ತೆ ಟ್ರೈನಿಂಗಲ್ಲಿದ್ದು ಮತ್ತೆ ನಾನು IRS ತೃಪ್ತಿ ಆಗಲಿಲ್ವಾ ಹೇಗೆ ಸರ್? ಆ ಥರ ಅಲ್ಲ, ಬಟ್ ಜನರಲ್ ಆಗಿ ನಾವು ಅಟೆಂಪ್ಟ್ಸ್ ಮಾಡ್ತಾ ಇರ್ತೀವಿ. IAS ಅಥವಾ IPS ಆಗಬೇಕಂತ ಭಾಳ ಇತ್ತು. ಸೊ ಮತ್ತೊಮ್ಮೆ 2013ನಲ್ಲಿ ಮತ್ತೆ ಎಕ್ಸಾಮ್ ಬರೆದಿದ್ದೇನೆ. ಆವಾಗ ನನಗೆ IPS ಕರ್ನಾಟಕ ಕ್ಯಾಡರ್ ಬಂದಿದೆ. ಓಕೆ. ಸೊ ಕರ್ನಾಟಕ 2015ನಲ್ಲಿ ಅಂದರೆ 13 ಎಕ್ಸಾಮ್, 14 ನಮಗೆ ಟ್ರೈನಿಂಗ್ ಇರ್ತದೆ. 15ಅಲ್ಲಿ ನಾವು ಟ್ರೈನಿಂಗ್ ಮುಗಿಸ್ಕೊಂಡು ಫಸ್ಟ್ ಪ್ರೊಬೇಷನರ್ ನಾನು ಹಾಸನ್ ಜಿಲ್ಲೆಯಲ್ಲಿ ಪ್ರೊಬೇಷನರ್ ಮಾಡಿದ್ದೇನೆ. ಓಕೆ. ಆದ ನಂತರ ನಾನು ಮತ್ತೆ ಸೆಕೆಂಡ್ ಫೇಸ್ ಅಂತ ಇರುತ್ತದೆ, ಕೆಲವೊಂದು 6 ಮಂತ್ಸ್. ಅದಾದ ನಂತರ ನಾನು ಫಸ್ಟ್ ಪೋಸ್ಟಿಂಗ್ ಬಂದು ASP ಆಗಿ ಸುರ್ಪುರ್ ಉಪವಿಭಾಗ, ಫಸ್ಟ್ ASP ಅಂದರೆ ನ್ಯೂಲಿ ಕ್ರಿಯೇಟೆಡ್, ಹೊಸದಾಗಿ ಕ್ರಿಯೇಟ್ ಮಾಡುವಂಥ ಸಬ್ ಡಿವಿಷನ್, ಯಾದಗಿರಿ ಜಿಲ್ಲೆ. ಅದಾದ ನಂತರ ಬೆಂಗಳೂರು ಬಂದೆ, ಅಂದರೆ ಪ್ರಮೋಷನ್ ಆಗಿ SP ಪ್ರಮೋಷನ್ ಆಗಿ ಬೆಂಗಳೂರು ಬಂದೆ. ಒಂದು 8 ತಿಂಗಳು ನಾನು ಹೆಡ್ ಕ್ವಾರ್ಟರ್ಸಲ್ಲಿ ಇದ್ದೀನಿ ಬೆಂಗಳೂರು. ನಮ್ಮ ಚೀಫ್ ಆಫೀಸ್ DG ಆಫೀಸಲ್ಲಿ AG ಜನರಲ್ ಆಗಿ ಕೆಲಸ ಮಾಡಿದ್ದೇನೆ. ಅದಾದ ನಂತರ ಆಗಸ್ಟಲ್ಲಿ ಮಂಡ್ಯ SP ಆಗಿ ಮಾಡಿದ್ದೇನೆ. ಅದಾದ ನಂತರ ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ನಾನು SP ಕಾರವಾರ, ಉತ್ತರ ಕನ್ನಡ ಜಿಲ್ಲೆ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಮತ್ತೆ SP ಗದಗ ಕೆಲಸ ಮಾಡಿದ್ದೀನಿ. ಅದಾದ ನಂತರ ಮತ್ತೆ ನಾನು ಹೆಡ್ ಕ್ವಾರ್ಟರ್ಸಲ್ಲಿ 1-2 ತಿಂಗಳಿದ್ದೀನಿ. ಆದಮೇಲೆ ಮತ್ತೆ ಎಲೆಕ್ಷನ್ಸ್ಗೆ ನನ್ನನ್ನು DCP ನಾರ್ತ್ ಬ್ಯಾಂಗ್ಳೂರ್ ಸಿಟಿ ಮಾಡಿದ್ದಾರೆ. ಅದಾದ ನಂತರ ಈಗ DCP ಟ್ರಾಫಿಕ್ ಸೌತ್.